ಮಂತ್ರಾಲಯದಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ 354ನೇ ಆರಾಧನಾ ಮಹೋತ್ಸವಕ್ಕೆ ವಿದ್ಯುಕ್ತ ಚಾಲನೆ ಸಿಕ್ಕಿದೆ. ರಾಯರ ಮಠದ ಪೀಠಾಧಿಪತಿ ಸುಬುಧೇಂದ್ರ ತೀರ್ಥರು ಅದ್ದೂರಿಯಾಗಿ ಚಾಲನೆಯನ್ನ ಕೂಡ ಕೊಟ್ಟಿದ್ದಾರೆ. ಆ ಕುರಿತ ಒಂದು ವರದಿ ಇದೆ, ಬನ್ನಿ. ಮಹೋತ್ಸವದ ಅಂಗವಾಗಿ ಸಪ್ತರಾತ್ರೋತ್ಸವದ ಕಾರ್ಯಕ್ರಮ ಈಗ ಪ್ರಾರಂಭವಾಗ್ತಾ ಇದೆ. ಈಗ ಭಗವಂತನ ಗುರುಗಳ ಪ್ರಾರ್ಥನೆ, ನಂತರ ಧ್ವಜಾರೋಹಣ, ಆನಂತರದಲ್ಲಿ ಗೋಪೂಜೆ, ಗಜಪೂಜೆ, ಗೋಪೂಜೆ, ಅಶ್ವಪೂಜೆ ಮೊದಲಾದಂತಹ ಸಾಂಪ್ರದಾಯಿಕವಾದ ಪೂಜೆಗಳು ಅಲ್ಲಿ ಮಠದ ಮುಂಭಾಗದಲ್ಲಿ ನಡೆಯುತ್ತೆ. ಆನಂತರದಲ್ಲಿ ಧ್ವಜಾರೋಹಣ, ನಂತರ ಲಕ್ಷ್ಮೀ ಪೂಜೆ, ವೇದಿಕೆಯ ಉದ್ಘಾಟನೆ, ಯೋಗೀಂದ್ರ ಸಭಾಭವನದ ಉದ್ಘಾಟನೆ, ಆನಂತರದಲ್ಲಿ ಶ್ರೀಮಠದ ಎಲ್ಲ ವಿಭಾಗಗಳಿಗೆ ಲಕ್ಷ್ಮೀ ಪೂಜೆ ಕಾರ್ಯಕ್ರಮ ನಡೀತದೆ. ಆನಂತರ ಮೂಲರಾಮದೇವರ ಸಂಜೆಯ ಪೂಜೆ, ಪ್ರಾರ್ಥನೋತ್ಸವ, ಫಲ ಸಮರ್ಪಣೆ ಇತ್ಯಾದಿ ಕಾರ್ಯಕ್ರಮ ನಂತರದಲ್ಲಿ ಉತ್ಸವ, ಸ್ವಸ್ತಿ ವಾಚನ, ಅದೇ ರೀತಿಯಾಗಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹೊರಗಿನ ವೇದಿಕೆಯಲ್ಲಿ ಎಲ್ಲ ನಡೀತದೆ. ಇಂದಿನಿಂದ ಅಧಿಕೃತವಾಗಿ ಸಪ್ತರಾತ್ರೋತ್ಸವದ ಚಾಲನೆ ಅನ್ನುವಂಥದ್ದು ಈಗ ಪ್ರಾರಂಭವಾಗ್ತಾ ಇದೆ. ದೇಶದ ಉದ್ದಗಲಕ್ಕೂ ವಿದೇಶಗಳಲ್ಲಿಯೂ ಕೂಡ ಎಲ್ಲ ಭಕ್ತರು ಅತ್ಯಂತ ಸಂತಸದಿಂದ ಕಾತುರರಾಗಿ ಎದುರುಕೊಳ್ತಾ ಇರುವಂತಹ, ಆಚರಿಸುವಂತಹ ಆರಾಧನಾ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾದ ಚಾಲನೆಯನ್ನು ಈಗ ನಾವು ನೀಡಲಿದ್ದೇವೆ. ಮಾಧ್ಯಮಗಳ ಮೂಲಕವಾಗಿ ಇಲ್ಲಿ ನಡೆಯುವ ಎಲ್ಲ ಕಾರ್ಯಕ್ರಮಗಳನ್ನು ಬಹಳ ಸುಂದರವಾಗಿ ಪ್ರದರ್ಶಿಸ್ತಾ ಇದ್ದಾರೆ. ಅದನ್ನೆಲ್ಲ ವೀಕ್ಷಿಸಬೇಕು ಮತ್ತು ಅಲ್ಲಲ್ಲಿ ರಾಘವೇಂದ್ರ ಸ್ವಾಮಿಗಳವರ ಮಠಗಳಿಗೆ ಇದರಲ್ಲಿ ರಾಯರ ಸೇವೆಯನ್ನು ಮಾಡಬೇಕು. ಮಂತ್ರಾಲಯಕ್ಕೆ ಎಲ್ಲ ಭಕ್ತರು ಕೂಡ ಅನುಕೂಲವನ್ನು ಮಾಡಿಕೊಂಡು ಮಂತ್ರಾಲಯಕ್ಕೆ ಆಗಮಿಸಿ ಮೂಲ ವೃಂದಾವನದ ಸ್ಥಳದಲ್ಲಿ ಮಹಾಗುರುಗಳ ದರ್ಶನ, ಅವರ ಕೃಪೆ, ಅವರ ಅನುಕೂಲವನ್ನು ಪಡೆಯಬೇಕು ಅಂತ ಒಟ್ಟಾರೆ ಮಂತ್ರಾಲಯ ಮಠವು ವಿದ್ಯುತ್ ದೀಪ, ಪುಷ್ಪಾಲಂಕಾರ ಕಣ್ಮನ ಸೆಳೆಯುತ್ತಿದೆ. ಎಲ್ಲೆಡೆಯಿಂದ ಭಕ್ತ ಸಾಗರ ಹರಿದು ಬರುತ್ತಿದೆ. 7 ದಿನಗಳ ಕಾಲ ಪ್ರತಿನಿತ್ಯ ಮಠದಲ್ಲಿ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ. ಅನಿಲ್ ಕುಮಾರ್, ಗ್ಯಾರಂಟಿ ನ್ಯೂಸ್, ರಾಯಚೂರು.